ಧಗಧಗಿಸುವ ಸೆಕೆಗೆ ತಂಪಾದ ಬಾರ್ಲಿ ಗಂಜಿ ಮಾಡುವ ಇವತ್ತು. ಮೊದಲಿಗೆ ಇಲ್ಲಿ ನಾನು 1 ಬೌಲ್ನಷ್ಟು ಬಾರ್ಲಿಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು 2 ಬಾರಿ. ಬಾರ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ. ಕಣ್ಣುರಿ ಬರುವವರು, ನಿದ್ದೆ ಕಡಿಮೆ ಬರ್ತದೆ ಹೇಳುವವರು, ಪಾದ ಉರಿ ಬರುವವರು, ದೇಹದ ಉಷ್ಣಾಂಶವನ್ನು ತಗ್ಗಿಸಲು, ಬಾಯಿ ಹುಣ್ಣು ಆಗಿದ್ದರೆ ಈ ಗಂಜಿಯನ್ನು ಮಾಡ್ಕೊಳ್ಬಹುದು. ಅಥವಾ ಬಾರ್ಲಿಯನ್ನು ಕುದಿಸಿ ನೀರನ್ನು ಕುಡಿಯಬಹುದು. 2 ಬಾರಿ ತೊಳೆದ ನಂತರ ಇದನ್ನು ನಾನು ಪ್ರೆಷರ್ ಕುಕ್ಕರಿಗೆ ಹಾಕ್ಕೊಂಡೆ. 1 ಬೌಲಿಗೆ ಸುಮಾರು 2.5 ಬೌಲ್ನಷ್ಟು ನೀರನ್ನು ಹಾಕಿಕೊಂಡು ಸುಮಾರು 3 ವಿಸಿಲ್ನಷ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ಬೋದು, ಆದರೆ ಕುಕ್ಕರಲ್ಲಿ ಬೇಗ ಆಗ್ತದೆ ಅನ್ನೋ ಕಾರಣದಿಂದ ಬೇಯಿಸ್ಕೊಳ್ತಾ ಇದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ, ಇಲ್ಲಾದರೆ ಬಾರ್ಲಿ ಸಪ್ಪೆಯಾಗಿರ್ತದೆ. 3 ವಿಸಿಲ್ ಹೋದ ನಂತರ ಪ್ರೆಷರ್ ರಿಲೀಸ್ ಆಗಿದೆ. ಈಗ ಓಪನ್ ಮಾಡಿ ನೋಡುವ. ಸ್ವಲ್ಪ ಅನ್ನ ಹೇಗೆ ಬೆಂದಿರ್ತದೆ ಅಂತ ನಾವು ಟೆಸ್ಟ್ ಮಾಡ್ತೇವೆ, ಅದೇ ರೀತಿ ಬಾರ್ಲಿಯನ್ನು ಮಾಡಿಕೊಳ್ಳುವ. ಸಾಫ್ಟ್ ಆಗಬೇಕು. ಎಸ್, ಇದು ಕಂಪ್ಲೀಟಾಗಿ ಈಗ ಕುಕ್ ಆಗಿದೆ ನೋಡಿ. ಈ ರೀತಿ ಜಾರ್ತದೆ ಅದು. ಎಸ್, ಅದ್ಭುತವಾದ ಸೆಕೆಗೆ ದೇಹಕ್ಕೆ ತಂಪನ್ನು ಕೊಡುವಂತಹ, ಬಾಯಿಗೆ ರುಚಿಯನ್ನು ನೀಡುವಂತಹ ಒಂದು ಗಂಜಿ ಇದು. ಅದನ್ನು ನಂತರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೇ ಒಂದು ಸುತ್ತು ಇದನ್ನು ರುಬ್ಕೊಳ್ತೇನೆ. ರುಬ್ಬಿದಂತಹ ಬಾರ್ಲಿಯನ್ನು ತುಂಬ ಸಣ್ಣಗೆ ಮಾಡಬಾರ್ದು, ತರಿಯಾಗಿ ಮಾಡ್ಕೊಳ್ಬೇಕಷ್ಟೇ. ಒಂದೇ ಒಂದು ಸುತ್ತು ತಿರುಗಿಸುವಂಥದ್ದು. ಮಿಕ್ಸಿಯನ್ನು ರಿನ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 3 ಚಮಚ ತುರಿದ ಕ್ಯಾರೆಟ್, 1 ಕಾಯಿ ಮೆಣಸನ್ನು ಹಾಕಿಕೊಂಡು ಒಗ್ಗರಣೆ ರೆಡಿ ಮಾಡ್ತೇನೆ. ತೆಂಗಿನೆಣ್ಣೆಯನ್ನು ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಘಾಟಿ ಮೆಣಸು, ಸ್ವಲ್ಪ ಇಂಗನ್ನು ಹಾಕಿದರೆ ಗಮ್ಮತ್ತಿನ ಒಗ್ಗರಣೆ ರೆಡಿ ಆಗ್ತದೆ. ಕಾಯಿ ಮೆಣಸನ್ನು ಒಗ್ಗರಣೆಗೆ ಹಾಕ್ಕೊಳ್ಬಹುದು. ಸ್ವಲ್ಪ ಶುಂಠಿಯನ್ನು ನಾನು ಹಾಕ್ಕೊಂಡೆ, ಕಟ್ ಮಾಡ್ಕೊಂಡು ಹಾಕ್ಕೊಳ್ಳು. ಒಂದು ಅರ್ಧ ಇಂಚಿನಷ್ಟು ಸಾಕು. ಎಸ್, ಗಮ್ಮತ್ತಿನ ಒಗ್ಗರಣೆ ಆದಮೇಲೆ ಇದನ್ನು ನಾವು ರೆಡಿ ಮಾಡಿಟ್ಟಂತಹ ಬೌಲಲ್ಲಿ ಇರುವ ಗಂಜಿಗೆ ಆ್ಯಡ್ ಮಾಡಿಕೊಳ್ಳುವ. ಘಾಟಿ ಮೆಣಸನ್ನು ಹಾಕ್ಕೊಂಡೆ ನೋಡಿ. ಎಸ್, ಅದ್ಭುತವಾದ ಬಾರ್ಲಿಯ ಗಂಜಿ ಧಗಧಗಿಸುವ ಸೆಕೆಗೆ ದೇಹಕ್ಕೆ ತಂಪನ್ನು ನೀಡಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ. ವಾರಕ್ಕೆ 2 ಬಾರಿ ಈ ಗಂಜಿಯನ್ನು ಮಾಡಿ ಊಟ ಮಾಡಿ. ಮೊಸರನ್ನವನ್ನು ನಾವು ತಿಂದಾಗ ಹೇಗೆ ಅನಿಸ್ತದೆ ಅದೇ ರೀತಿಯ ರುಚಿಯನ್ನು ಕೊಡ್ತದೆ. 1 ಬೌಲ್ನಷ್ಟು ಮೊಸರನ್ನು ಹಾಕಿಕೊಂಡೆ. ಮಕ್ಕಳಿಗೂ ಕೊಡಬಹುದು ಇದನ್ನು. ಸ್ವಲ್ಪ ಕಚ್ಚಿ ತಿನ್ನಬೇಕು ಅಷ್ಟೇ. ಎಸ್, ಅಪ್ಪಿ ಮಿಡಿಯ ಉಪ್ಪಿನಕಾಯಿ ಇದ್ದರೆ ಸೂಪರ್ ಟೇಸ್ಟ್ ಆಗಿರ್ತದೆ. ಟೆನ್ಷನು ಇಲ್ಲ, ತುಂಬ ಕಡಿಮೆ ಟೈಮಲ್ಲಿ ರೆಡಿಯಾಗುವಂತಹ ಗಂಜಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.